ನಮಸ್ಕಾರ ಎಲ್ಲರಿಗೂ. ನಾನು ರೇಖಾ. ವೆಲ್ಕಮ್ ಟು ಮೈ ಚಾನಲ್. ಹೊರಗೆ ನೋಡ್ರಿ ಭಾಳ ಸ್ನೋ ಬೀಳಾಕತ್ತೈತಿ, ತುಂಬ ಚಳಿನೂ ಐತ್ರಿ. ಅದಕ್ಕೆ ನಂಗೆ ಬಿಸಿ ಬಿಸಿ ಆದಂಥ ಒಂದು ಸ್ವೀಟ್ ಡಿಶ್ ಮಾಡಬೇಕಂತ ಅನ್ನಿಸ್ತು. ಮನೆಯಲ್ಲಿ ಪಾಲಿಶ್ ಗೋಧಿನೂ ಇತ್ತು ರೀ. ಅದಕ್ಕೆ ನಾನು ನಮ್ಮ ಉತ್ತರ ಕರ್ನಾಟಕದ ಗೋಧಿ ಹುಗ್ಗಿನ ಮಾಡಬೇಕಂತ ಹೇಳಿ ಮಾಡ್ತಾಯಿದ್ದೀನಿ. ಬರ್ರಿ ಹಂಗಿದ್ರೆ ಹೆಂಗೆ ಮಾಡೋದಂತ ನೋಡ್ಕೊಂಡು ಬರೋಣ. ಇಲ್ಲಿ ನೋಡ್ರಿ, ನಾನು 1 ಲೋಟ ಪಾಲಿಶ್ ಗೋಧಿ ತೊಗೊಂಡೇನಿ ರೀ. ಅದಕ್ಕೆ 4 ಟೇಬಲ್ ಸ್ಪೂನ್ನಷ್ಟು ಕಡಲೆಬೇಳೆ ತೊಗೊಂಡೇನಿ ರೀ. ಇವನ್ನೆರಡು ಸೇರಿಸಿ 2-3 ಬಾರಿ ಚೆನ್ನಾಗಿ ತೊಳೆದೆ ರೀ. ಆಮೇಲೆ ಇವನ್ನ 2 ತಾಸು ನೆನೆಯಕ್ಕೆ ಬಿಟ್ಟೆ ರೀ. 2 ತಾಸು ನೆನೆದ ನಂತರ ನಾವು ಗೋಧಿ ನೋಡ್ರಿ ಹಿಂಗಾಗೆ. ಈ ನೆನೆದಂಥ ಗೋಧಿನ ನಾನು ಒಂದು ಕುಕ್ಕರ್ನಲ್ಲಿ ಹಾಕಿ ಅದಕ್ಕೆ 4-5 ಲೋಟ ನೀರು ಹಾಕಿ ಕುದಿಯಲು ಬಿಟ್ಟೆ ರೀ. ಒಂದು 7-8 ಸೀಟಿ ಆಗೋ ಮಟ್ಟ ಬಿಟ್ಟೆ ರೀ. ಆಮ್ಯಾಗ ಕುಕ್ಕರ್ ಆರಿಂದ ನಾನು ತೆಗೆದು ನೋಡಿದೆ. ಈ ರೀತಿ ಗೋಧಿ ಕುದ್ದಾವ ನೋಡ್ರಿ. ಈ ಕುದ್ದಂಥ ಗೋಧಿಗೆ ನಾನು 2 ಲೋಟ ಬೆಲ್ಲ, ಡ್ರೈ ಫ್ರೂಟ್ಸು, ಗೋಡಂಬಿ, ಬಾದಾಮಿ ನಿಮಗೇನು ಬೇಕೋ ಅದನ್ನು ನೀವು ತೊಗೋಬೋದು. ಆಮೇಲೆ ಏಲಕ್ಕಿ ಪುಡಿ, ಆಮೇಲೆ ಜಾಜಿಕಾಯಿ, ಈ ಎಲ್ಲವನ್ನು ನಾನು ಡೈರೆಕ್ಟಾಗಿಯೇ ಸೇರಿಸ್ಕೊತೀನಿ. ನಿಮಗೆ ಬೇಕಂದ್ರೆ ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಹುರಿದು ನೀವು ಹಾಕ್ಕೋಬೋದು ರೀ. ಈ ಎಲ್ಲ ಸಾಮಗ್ರಿನ ನಾನು ಒಂದಾದ ನಂತರ ಒಂದು ಸೇರಿಸ್ಕೋತೀನಿ ರೀ. ಆಮೇಲೆ ಇದನ್ನು ಚೆನ್ನಾಗಿ ಮುಗುಚ್ಕೋತೀನಿ ರೀ. ಮುಗುಚ್ಕೊಂಡಾದ್ಮೇಲೆ ಮತ್ತು ಇದನ್ನು ನಾನು ಒಂದು 5 ನಿಮಿಷದವರೆಗೆ ಒಲೆ ಮೇಲೆ ಇಟ್ಟು ಕುದಿಸ್ಕೋತೀನಿ ರೀ. ಈಗ ನೋಡ್ರಿ, ಇದು ಸರಿಯಾಗಿ ಕುದ್ದ ಮೇಲೆ ಹುಗ್ಗಿ ಹಿಂಗೆ ತಯಾರಾಗಿ ಬಂದೈತ್ರಿ. ಆಮೇಲೆ ಇದಕ್ಕೆ ನಾನು ತುಪ್ಪ ಮತ್ತು ಹಾಲು ಹಾಕಿ ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ತೀನಿ ರೀ. ನೋಡ್ರಿ, ಈಗ ಗೋಧಿ ಹುಗ್ಗಿ ತಯಾರಾಗಿದೆ. ಈ ಗೋಧಿ ಹುಗ್ಗಿ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.